ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕೊಟ್ಟಿದ್ದೀನಿ ಅಂದರೆ ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಮಾತಾಡೋಣ, ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿನ್ನೆ ಒಂದು ಮಹತ್ವದ ಬದಲಾವಣೆ ಆಗಿದೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ. ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತಂತೆ ಇತ್ತು, ಆದರೆ ನಿನ್ನೆ ಈ ವಾರದ ಕಿಚ್ಚನ ಚಪ್ಪಾಳೆ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಅಂತ. ಹಾಗೆ ವಿಷಯಕ್ಕೆ ಬರೋಣ. ನಿನ್ನೆಯ ಎಪಿಸೋಡ್ನಲ್ಲಿ ತುಂಬ ಮಜವಾಗಿತ್ತು ಅಂತಲೇ ಹೇಳ್ಬೋದು. ಗಿಲ್ಲಿಯವರೇ ನಿನ್ನೆಯ ಅಡುಗೆ ಮಾಡಿದ್ರು, ಆದರೆ ಅಡುಗೆ ಮಾಡೋಕೆ ಹೋಗಿ ಸೌಟೆ ಮುರಿದ್ಬಿಟ್ರು. ಆಮೇಲೆ ಏನು ಕೇಳ್ತೀರಾ, ಮನೆಯವರೆಲ್ಲ ಆಡ್ಕೊಬಿಟ್ರು ಗಿಲ್ಲಿನ. ನಂತರ ಮಲ್ಲಮ್ಮ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ. ಯಾಕಂತಂದರೆ ಅವ್ರದ್ದು ಒಂದು ಹರಕೆ ಹೊತ್ತಿದ್ರಂತೆ ಬಿಗ್ ಬಾಸ್ ಮನೇಲಿದ್ದಾಗ, ಅದನ್ನು ತೀರಿಸ್ಬಿಟ್ಟು ಹೋದರು. ಆಮೇಲೆ ಸೂರಜ್ ಅವರು ಎಂಟ್ರಿನ ಕೊಡ್ತಾರೆ ಸರ್ಪ್ರೈಸ್ ಆಗಿ. ಸೂರಜ್ ಬಂದ ತಕ್ಷಣ ಎಲ್ಲರೂ ಅವನ ಎಂಗೇಜ್ಮೆಂಟ್ ಆಗಿರ್ಬೋದು ಅದಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ರು, ಆದರೆ ಗಿಲ್ಲಿ ಮೊದಲೇ ಹೇಳಿದರು ಯಾವುದೋ ಸೀರಿಯಲ್ ಪ್ರಮೋಷನ್ಗೆ ಬಂದಿದ್ದಾನೆ ಅಣ್ಣ ಅಂತ. ಕೊನೆಗೂ ಅದೇ ನಿಜ ಆಯಿತು. ಸೂರಜ್ ಅವರು ಒಂದು ಹೊಸ ಸೀರಿಯಲ್ ಪ್ರಮೋಷನ್ಗೆ ಬಂದಿದ್ದರು. ಪವಿತ್ರ ಬಂಧನ ಅನ್ನುವಂಥ ಧಾರಾವಾಹಿಯಲ್ಲಿ ಇನ್ನು ಮುಂದೆ ಸೂರಜ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಇವತ್ತಿನ ಪ್ರೋಮೋ ಬಗ್ಗೆ ಹೇಳೋದಾದರೆ, ಇವತ್ತು ಮನೆಗೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಪ್ರೋಮೋದಲ್ಲಿ ಧ್ರುವಂತ್, ಧನುಷ್, ರಕ್ಷಿತ್ ಹಾಗೂ ಕಾವ್ಯ ಅವರ ಅಭಿಮಾನಿಗಳ ಜೊತೆ ಮಾತಾಡಿದ್ದನ್ನಷ್ಟೇ ಕಾಣಿಸಿದ್ದಾರೆ. ಅದರಲ್ಲಿ ಧ್ರುವಂತ್ ಅವರು ಫುಲ್ ಬಿಲ್ಡಪ್ ಕೊಟ್ಕೊಂಡು ಇದ್ದಂಗಿದೆ. ಆದರೆ ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಗಿಲ್ಲಿ ಅವರು ಬಂದಾಗ ಅಭಿಮಾನಿಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಪ್ರೋಮೋ ಇನ್ನೂ ಬಿಟ್ಟಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ಗಿಲ್ಲಿ ಅವರು ಬಂದಾಗ ಉಳಿದವರಿಗಿಂತ 4 ಪಟ್ಟು ಜಾಸ್ತಿನೇ ಇರುತ್ತೆ ಅವರ ಕ್ರೇಜ್. ಆದರೆ ಹಾಗಾಗಲ್ಲ, ಯಾಕಂದರೆ ಎಲ್ಲ ಅಭಿಮಾನಿಗಳು ಫುಲ್ ಟ್ರೈನ್ ಮಾಡಿ ಕಳಿಸಿರ್ತಾರೆ. ಎಲ್ರಿಗೂ ಒಂದೇ ರೀತಿಯ ರಿಯಾಕ್ಷನ್ ಕೊಡಿ ಅಂತ ಹೇಳಿನೇ ಕಳಿಸಿರ್ತಾರೆ. ಇಲ್ಲಾಂದರೆ ಎಲ್ಲನೂ ಅಭಿಮಾನಿಗಳು ಹೇಳ್ಬೋದು ಅಂತ. ಹಾಗೆಯೇ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.